ಕುಡಿದ ಮತ್ತಿನಲ್ಲಿ ಟಿಪ್ಪು ಸುಲ್ತಾನ್ ಅವರ ಭಾವಚಿತ್ರಕ್ಕೆ ಅಪಮಾನ ಮಾಡಲಾಯಿತಾ? ಪ್ರೀತಿಸಿ ಮದುವೆಯಾಗಿ ಹೆಂಡತಿನ ನಡು ನೀರಿನಲ್ಲಿ ಕೈಕೊಟ್ಟ ಪತಿರಾಯ. ಈ ಸುದ್ದಿಯ ಡೀಟೇಲ್ಸ್ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ನಿರೀಕ್ಷೆಯಂತೆ ತಮಿಳು ನಟ ಸೂಪರ್ ಸ್ಟಾರ್ ದಳಪತಿ ವಿಜಯ್ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಇಳೆಯ ದಳಪತಿ ಅಂತಲೇ ಖ್ಯಾತಿಯಾಗಿರುವ ನಟ ವಿಜಯ್ ತಮಿಳಿಗ ವೆಟ್ರಿ ಕಳಗಂ ಪಕ್ಷ ಸ್ಥಾಪನೆ ಘೋಷಿಸಿದ್ದಾರೆ. ಟಿವಿಕೆ ಅಂದ್ರೆ ತಮಿಳಿಗರ ವಿಜಯದ ಪಕ್ಷ ಅಂತ ಅರ್ಥ. ಭ್ರಷ್ಟಾಚಾರದ ವಿರುದ್ಧ ಸಮರ ಅಂತ ಘೋಷಿಸಿರುವ ವಿಜಯ್, ನಾವು ಯಾರ ಜೊತೆಗೂ ಮೈತ್ರಿ ಮಾಡ್ಕೊಳ್ಳಲ್ಲ, ಬೇರೆಯವರ ಬೆಂಬಲ ನಮಗೆ ಬೇಕಿಲ್ಲ, ಈ ಬಾರಿಯ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಲ್ಲ, 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀವಿ ಅಂತ ಇನ್ಸ್ಟಾಗ್ರಾಂನಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಈ ಮೂಲಕ ಎಂಜಿಆರ್, ಜಯಲಲಿತಾ, ವಿಜಯಕಾಂತ್, ಕಮಲ್ ಹಾಸನ್ ಬಳಿಕ ತಮಿಳುನಾಡು ರಾಜಕೀಯಕ್ಕೆ ಎಂಟ್ರಿ ಆಗ್ತಿರುವ ಪಟ್ಟಿಯಲ್ಲಿ ವಿಜಯ್ ಸೇರ್ಪಡೆಯಾಗಿದ್ದಾರೆ. 49 ವರ್ಷದ ವಿಜಯ್ 68ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಕಾಲಿವುಡ್ನಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ನಂತರದ ಸ್ಥಾನದಲ್ಲಿ ವಿಜಯ್ ನಿಂತಿದ್ದಾರೆ. ವಿಜಯ್ ರಾಜಕೀಯ ಎಂಟ್ರಿಗೆ ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡಿದ್ದಾರೆ. ಕಾಂಟ್ರವರ್ಸಿ ಕ್ವೀನ್ ಬಾಲಿವುಡ್ ನಟಿ ಪೂನಂ ಪಾಂಡೆ ನಿಧನ ಹೊಂದಿದ್ದಾರೆ. ಗರ್ಭಕಂಠ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಪೂನಂ 32ನೇ ವಯಸ್ಸಿಗೆ ಕೊನೆಯುಸಿರೆಳೆದಿದ್ದಾರೆ. ಉತ್ತರ ಪ್ರದೇಶದ ಕಾನ್ಪುರದ ಮನೆಯಲ್ಲಿ ಪೂನಂ ಪಾಂಡೆ ಹಠಾತ್ ನಿಧನ ಹೊಂದಿರೋದು ಅಭಿಮಾನಿಗಳಿಗೆ ಶಾಕ್ ಆಗಿದೆ. ಸದಾ ಅರೆನಗ್ನ ಫೋಟೋಗಳನ್ನ ಪೋಸ್ಟ್ ಮಾಡುವ ಮೂಲಕ ಸಾಮಾಜಿಕ ಜಾಲತಾಣದ ಮೂಲಕ ಜನಪ್ರಿಯರಾಗಿದ್ರು. 2011ರಲ್ಲಿ ಕ್ರಿಕೆಟ್ ವಿಶ್ವಕಪ್ ಗೆದ್ದರೆ ಭಾರತೀಯ ಕ್ರಿಕೆಟ್ ತಂಡಕ್ಕಾಗಿ ಬೆತ್ತಲಾಗುವುದಾಗಿ ಭರವಸೆ ನೀಡುವ ಹೇಳಿಕೆಯಿಂದ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ರು. ಆದರೆ ಇತ್ತೀಚೆಗೆ ಪೂನಂ ಪಾಂಡೆ ಗರ್ಭಕಂಠದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು ಎಂಬುದು ಕೊನೆಯ ಹಂತದಲ್ಲಿ ಗೊತ್ತಾಗಿದೆ. ಹೀಗಾಗಿ ಇಂದು ಚಿಕಿತ್ಸೆ ಫಲಿಸದೆ ನಿಧನರಾಗಿದ್ದಾರೆ. ಈ ಬೋಲ್ಡ್ ಬೆಡಗಿ ಹಿಂದಿ ಬಿಗ್ ಬಾಸ್ ಸೀಸನ್ 7ರಲ್ಲಿ ಸ್ಪರ್ಧಿಯಾಗಿದ್ರು. ಅದಲ್ಲದೆ ಕನ್ನಡ ಸಿನಿಮಾದಲ್ಲೂ ಕೂಡ ಪೂನಂ ಪಾಂಡೆ ಕಾಣಿಸಿಕೊಂಡಿದ್ರು. ಲವ್ ಈಸ್ ಪಾಯ್ಸನ್ ಎಂಬ ಸಿನಿಮಾದಲ್ಲಿ ಐಟಂ ಹಾಡೊಂದಕ್ಕೆ ಹೆಜ್ಜೆ ಹಾಕಿದ್ರು. ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ಗೆ ಮತ್ತೊಂದು ಅಮಾಯಕ ಜೀವ ಬಲಿಯಾಗಿದೆ. ಸ್ಕೂಟರ್ಗೆ ಬಿಎಂಟಿಸಿ ಬಸ್ ಡಿಕ್ಕಿಯಾಗಿ ಕಾಲೇಜಿಗೆ ತೆರಳುತ್ತಾ ಇದ್ದ ವಿದ್ಯಾರ್ಥಿನಿ ಸಾವನ್ನಪ್ಪಿದಂತಹ ಘಟನೆ ಮಲ್ಲೇಶ್ವರಂನ ಹರಿಶ್ಚಂದ್ರ ಘಾಟ್ ಬಳಿ ನಡೆದಿದೆ. ಇಂಜಿನಿಯರಿಂಗ್ ವ್ಯಾಸಂಗ ಮಾಡ್ತಾ ಇದ್ದ 21 ವರ್ಷದ ಕುಸುಮಿತಾ ಮೃತ ವಿದ್ಯಾರ್ಥಿನಿಯಾಗಿದ್ದಾಳೆ. ಕೆಸಿ ಜನರಲ್ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೂ ಚಿಕಿತ್ಸೆ ಫಲಿಸದೆ ಆಕೆ ಸಾವನ್ನಪ್ಪಿದ್ದಾಳೆ. ಬಸ್ ರ್ಯಾಶ್ ಡ್ರೈವ್ನಿಂದಲೇ ಅಪಘಾತ ಆಗಿದೆ ಅಂಥೇಳಿ ಸ್ಥಳೀಯರ ಆರೋಪವಾಗಿದೆ. ಇದ್ದ ಒಬ್ಬಳೆ ಮಗಳನ್ನು ಕಳೆದುಕೊಂಡು ತಂದೆ ತಾಯಿ ಆಕ್ರಂದನ ಮುಗಿಲು ಮುಟ್ಟಿದೆ. ಘಟನೆಗೆ ಬಸ್ ಚಾಲಕನ ನಿರ್ಲಕ್ಷ್ಯವೇ ಕಾರಣ ಅಂತ ಆರೋಪಿಸಿದ್ದಾರೆ. ಇನ್ನು ಘಟನೆಯ ಸಂಬಂಧ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದು, ಚಾಲಕರ ನಿರ್ಲಕ್ಷ್ಯದಿಂದ ಅಪಘಾತ ನಡೆದಿದ್ರೆ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ನಮ್ಮ ಹುಡುಗಿನ ಕಳ್ಕೊಂಡ್ವಲ್ಲ ನಾವು. ನಮ್ಮ ಹುಡುಗಿ ಗಾಡಿ ಓಡಿಸಿದ್ ನಮಗೆ ಗೊತ್ತಿದೆ, ಆರಾಮಾಗಿ ಓಡಿಸ್ಕೊಂಡು ಹೋಗ್ತಾ ಇತ್ತು. ಒಂದು ಬಸ್ಸಿಂದ ಇವಾಗ ಹಿಂಗಾಯ್ತು ಅಂತ ಹೇಳಿದ್ರೆ ನಿಜ ಹೇಳ್ತೀನಿ, ನಮ್ಮ BMTC ಬಸ್ನವರಾಗ್ಲಿ ಈ ಟ್ರಕ್ನವರಾಗ್ಲಿ ಅವ್ರಿಗೆ ನಿಜವಾಗೂ ಜೀವದ ಬೆಲೆ ಗೊತ್ತಿಲ್ಲ. ಜೀವದ ಬೆಲೆ ಖಂಡಿತವಾಗೂ ಗೊತ್ತಿಲ್ಲ ಅವ್ರಿಗೆ. ನಮ್ಗೆ ಪ್ರಾಣ ಸರ್ ಇದ್ದಿದ್ದು ಒಂದೇ ಮಗಳು. ನಮಗೆ ಈಗ ಪ್ರಾಣ ತೆಗೆದ್ಬಿಟ್ರೆ ಯಾರು ಸರ್ ವಾಪಸ್ ಕೊಡ್ಸೋಕ್ಕಾಗತ್ತೆ ನಮ್ಮ ಮಗಳನ್ನು? BMTC ಬಸ್ ತುಂಬಾ ಅನ್ಯಾಯ ಮಾಡ್ತಾರೆ ಸರ್ ಇದರಲ್ಲಿ. ದಯವಿಟ್ಟು ನಾನು ಯಾರಾದರೂ ನನ್ನ ಮಗಳನ್ನ ವಾಪಸ್ ಕೊಡೋಕ್ಕಾದ್ರೆ ದಯವಿಟ್ಟು ನಾನು ಅವ್ರಿಗೆ ನನ್ನ ಪ್ರಾಣ ಕೊಟ್ಬಿಡ್ತೀನಿ ಬೇಕಾದ್ರೆ ಅವ್ರಿಗೂ. ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಿಸೋಕೆ ಬಂದ ಪೋಷಕರು ಹಾಗೂ ಮಕ್ಕಳು ರಾತ್ರಿಯಿಡೀ ಕರ್ನಾಟಕವನ್ ಮುಂದೆ ಕ್ಯೂ ನಿಂತ ಘಟನೆ ಹಾವೇರಿಯಲ್ಲಾಗಿದೆ. ಶಾಲೆಯ ಮಕ್ಕಳ ದಾಖಲಾತಿಯ ಮತ್ತು ಆಧಾರ್ ಕಾರ್ಡ್ ಹಿಡಿದು ಕರ್ನಾಟಕವನ್ ಮುಂದೆ ಮಲಗೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆಧಾರ್ ಕಾರ್ಡ್ನಲ್ಲಿ ಒಂದು ಹೆಸರು, ಶಾಲೆಯ ದಾಖಲಾತಿಯಲ್ಲಿ ಮತ್ತೊಂದು ಹೆಸರು ವ್ಯತ್ಯಾಸ ಕಂಡು ಬಂದಿದ್ದರಿಂದ ಪೋಷಕರು ದಾಖಲೆ ಹಿಡ್ಕೊಂಡು ರಾತ್ರಿ ಪೂರ್ತಿ ನೆನೆ ಕ್ಯೂ ನಿಂತಿದ್ದಾರೆ. ಆದರೆ ಪ್ರತಿದಿನ ಕೇವಲ 50 ಜನರ ತಿದ್ದುಪಡಿಗೆ ಕರ್ನಾಟಕವನ್ನಲ್ಲಿ ಅವಕಾಶ ಕೊಡಲಿದ್ದಾರೆ. ಹೀಗಾಗಿ ರಾತ್ರಿಯೇ ಬಂದು ಕ್ಯೂನಲ್ಲಿ ನಿಲ್ತಾ ಇದ್ದಾರೆ. ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಆಧಾರ್ ತಿದ್ದುಪಡಿ ಮಾಡಿಸೋಕೆ ಹೆಚ್ಚಿನ ಕೇಂದ್ರ ಮಾಡುವಂತೆ ಒತ್ತಾಯಿಸಿದ್ದಾರೆ. ನಾವು 4-5 ದಿವಸ ಆಯ್ತು ಬರಾತ್ತೆ. ಇಲ್ಲಿ ನೈಟ್ ರಾತ್ರಿ 1 ಗಂಟೆ 2 ಗಂಟೆಯಿಂದ ಬಂದ್ ಹೊಂಟೇವ್ರಿ ನಾವು. ಎಲ್ಲರೂ ಇಲ್ಲಿ ಗಂಡ್ಮಕ್ಳ ಕ್ಯೂ ಹಚ್ಚಿರ್ತಾರೆ. ನಾವು ಬಂದ್ರೆ ರೆಸ್ಪಾನ್ಸ್ ಮಾಡಲ್ರಿ ಅವ್ರು. ನೀವು ಪಾಳೆ ಹಚ್ಬೇಕಮ್ಮ, ಚೀಟಿ ತಗೋಬೇಕು, ತಗೊಂಡ್ ಹೋಗ್ರಿ, ಇಲ್ಲಾಂದ್ರೆ ಕೊಡ್ತೇವೆ ನಾವು, ಇಲ್ಲಾಂದ್ರೆ ಆಗಂಗಿಲ್ಲ ಅಂತ ಹೇಳಿದ್ರಿ. 2 ಗಂಟೆಯಿಂದ ನಾವು ಕಾಯ್ತಾ ಇದೀವಿ. ಪಾಳೆ ಕ್ಯೂ ಹಚ್ಕೊಂಡು ಮಧ್ಯಾಹ್ನ 2 ಗಂಟೆಯಿಂದ ಕಾಯ್ತಾ ಇದೀವಿ ನಾವು. ಹಾವೇರಿಯಲ್ಲಿ ತಡರಾತ್ರಿ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಿಸಲು ಬಂದ ಜನರು ರಾತ್ರಿ ಇಡೀ ಕರ್ನಾಟಕವನ್ ಮುಂದೆ ನಿಂತು ಪರದಾಡಿದ್ರು. ಈ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ವರದಿ ಬಿತ್ತರಿಸ್ತಾ ಇದ್ದಂತೆ ಹಾವೇರಿ ಜಿಲ್ಲಾಧಿಕಾರಿ ಎಚ್ಚೆತ್ತುಕೊಂಡಿದ್ದಾರೆ. ಕರ್ನಾಟಕವನ್ಗೆ ಹಾವೇರಿ ಜಿಲ್ಲಾಧಿಕಾರಿ ರಘುನಂದನ ಮೂರ್ತಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸಿ ಚನ್ನಬಸಪ್ಪ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ಕರ್ನಾಟಕವನ್ ಮುಂಭಾಗ ಕ್ಯೂನಲ್ಲಿ ನಿಂತಿದ್ದ ಪೋಷಕರ ಸಮಸ್ಯೆ ಆಲಿಸಿದ್ರು. ಬಳಿಕ ಮಾತನಾಡಿದ ಡಿಸಿ, ಸರ್ಕಾರಕ್ಕೆ ಹೆಚ್ಚಿನ ಕೇಂದ್ರಗಳನ್ನ ಮಂಜೂರು ಮಾಡಲು ಪತ್ರ ಬರೆಯಲಾಗಿದೆ. ಶಾಲೆಗೆ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಿಕೊಡಲು 3 ತಿಂಗಳ ಕಾಲ ಅವಕಾಶ ಇದೆ. ಹೀಗಾಗಿ ಪೋಷಕರು ಮಕ್ಕಳು ರಾತ್ರಿ ಇಡೀ ಕ್ಯೂ ನಿಲ್ಲುವ ಅವಶ್ಯಕತೆ ಇಲ್ಲ, ಕೂಡಲೇ ಸಮಸ್ಯೆ ಬಗೆಹರಿಸಲಾಗುವುದು ಅಂತ ಭರವಸೆಯನ್ನ ನೀಡಿದ್ರು. ಶಿಕ್ಷಣ ಇಲಾಖೆಯಲ್ಲಿ ಶಾಲಾ ಮಕ್ಕಳದು ಅವ್ರ ಹೆಸರು ಆಧಾರ್ ಕಾರ್ಡ್ ಪ್ರಕಾರ ಇರಬೇಕು ಅಂದ್ಬಿಟ್ಟು ಆಧಾರ್ದು ಅಪ್ಡೇಷನ್ಗೆ ಒಂದು ಎಕ್ಸೈಸ್ ಹೇಳಿದ್ರು. ಅದಕ್ಕೆ ಯಾವುದೇ ಒಂದು ಗಡಿವು ಇಲ್ಲ. ಎಲ್ಲಾ ಪೋಷಕರಲ್ಲೂ ಒಂದು ವಿನಂತಿ ಏನಂದ್ರೆ ಇಮಿಡಿಯೇಟ್ ಮಾಡಿಸ್ಬೇಕು ಅಂತ ಏನಿಲ್ಲ. ಯಾವುದೇ ಪೋಷಕರು ಆತಂಕಗೊಂಡ್ಬಿಟ್ಟು ಇಮಿಡಿಯೇಟ್ ಆಗಿ ಅದು ರಿಜಿಸ್ಟ್ರೇಷನ್ ಮಾಡೋದು ಬೇಡ. ನಾವೊಂದು ಸಿಸ್ಟಮ್ ಸೆಟ್ ಮಾಡ್ಬಿಟ್ಟು ಕ್ಲಿಯರ್ ಆಗಿ ಮಾಡ್ತೀವಿ.
ರಾಯಚೂರಿನಲ್ಲಿ ಟಿಪ್ಪು ಸುಲ್ತಾನ್ ಭಾವಚಿತ್ರಕ್ಕೆ ಅಪಮಾನ ಪ್ರಕರಣದ ಸಂಬಂಧ ಓರ್ವ ಆರೋಪಿಯ ಬಂಧನವಾಗಿದೆ. ಸಿರವಾರ ಪಟ್ಟಣದಲ್ಲಿ ಜನವರಿ 30ರಂದು ಟಿಪ್ಪು ಸುಲ್ತಾನ್ ಭಾವಚಿತ್ರಕ್ಕೆ ಚಪ್ಪಲಿ ಹಾರವನ್ನು ಹಾಕಿದ ಪ್ರಕರಣದ ಸಂಬಂಧ ಗಲಾಟೆಯಾಗಿತ್ತು. ಸದ್ಯ ಪ್ರಕರಣದ ಸಂಬಂಧ ಆಕಾಶ್ ಎಂಬಾತನನ್ನ ಬಂಧನ ಮಾಡಲಾಗಿದೆ. ವಿಚಾರಣೆ ವೇಳೆ ತಪ್ಪಿಸಿಕೊಂಡಿದ್ದಾನೆ. ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇನ್ನು ಪ್ರಕರಣದ ಸಂಬಂಧ ರಾಯಚೂರು ಎಸ್ಪಿ ನಿಖಿಲ್ ಬಿ ಪ್ರತಿಕ್ರಿಯೆ ಕೊಟ್ಟು 2 ತಂಡಗಳನ್ನು ರಚಿಸಿ ಆರೋಪಿಯನ್ನ ಸೆರೆ ಹಿಡಿಯಲಾಗಿದೆ. 24 ಗಂಟೆಗಳಲ್ಲಿ ಆರೋಪಿ ಆಕಾಶ್ ಬಂಧನವಾಗಿದೆ. ಕುಡಿದ ಮತ್ತಿನಲ್ಲಿ ರಾತ್ರಿ ಓಡಾಡಬೇಕಾದ್ರೆ ಈ ಕೃತ್ಯವನ್ನ ಎಸಗಿದ್ದಾನೆ. ಅದನ್ನು ಹೊರತುಪಡಿಸಿ ಯಾವುದೇ ಪ್ರೇರಣೆಯಿಂದ ಈ ಕೃತ್ಯವನ್ನ ಮಾಡಿಲ್ಲ ಎಂಬುದು ತಿಳಿದು ಬಂದಿದೆ. ಬಂಧಿತ ಆರೋಪಿಗೆ ಯಾವುದೇ ಸಂಘ ಸಂಘಟನೆಯ ನಂಟು ಇರಲಿಲ್ಲ ಅಂತೇಳಿ ಸ್ವತಃ ಎಸ್ಪಿ ಅವರೇ ತಿಳಿಸಿದ್ದಾರೆ. 2 ತಂಡಗಳನ್ನು ರಚಿಸಿ, ಒಂದು ರಾಯಚೂರು ತಂಡ ಮತ್ತು ಇನ್ನೊಂದು ಸಿರವಾರ ತಂಡ, 2 ರಚಿಸಿ 24 ಗಂಟೆ ಒಳಗೇನೆ ಆರೋಪಿನ ನಾವು ಪತ್ತೆ ಹಚ್ಚಿದ್ದೀವಿ. ಈ ಕೇಸಲ್ಲಿ ಆರೋಪಿ ಬಂದ್ಬಿಟ್ಟು ಆಕಾಶ್ ಅಂತ ಬೇರೆ ಕೆಲಸ ಮಾಡಿಕೊಂಡು ಅಲ್ಲೇ ಸಿರವಾರದಲ್ಲೇ ಇರ್ತಾರೆ. ಕುಡಿದ ಮತ್ತಿನಲ್ಲಿ ಓಡಾಡ್ತಾ ಇರಬೇಕಾದ್ರೆ ಈ ಒಂದು ಕೃತ್ಯವನ್ನು ಮಾಡಿ ಮೈಸೂರಿನಲ್ಲಿ ಮದುವೆ ಹೆಸರಲ್ಲಿ ವಂಚನೆಯಾಗಿರೋದು ಬೆಳಕಿಗೆ ಬಂದಿದೆ. ಮಗಳನ್ನ ಮದುವೆ ಮಾಡಿಕೊಡೋದಕ್ಕೆ 850 ಅಡಿಕೆ ಮರವನ್ನು ಕಡಿದಿದ್ದ ಪ್ರಕರಣಕ್ಕೆ ರೋಚಕ ಟ್ವಿಸ್ಟ್ ಸಿಕ್ಕಿದೆ. ವೆಂಕಟೇಶ್ ಎಂಬಾತ ತಮ್ಮ ಮಗಳನ್ನ ಅಶೋಕ್ ಎಂಬಾತನಿಗೆ ಮದುವೆ ಮಾಡಿಕೊಡೋದಾಗಿ ಒಪ್ಪಂದ ಮಾಡಿಕೊಂಡಿದ್ರು. 1 ವರ್ಷದ ಅಂತರದಲ್ಲಿ ಅಶೋಕ್ನಿಂದ 25 ಲಕ್ಷ ಹಣ ವಸೂಲಿ ಮಾಡಿದ್ರು. ಬಳಿಕ ಮಗಳನ್ನ ಮದುವೆ ಮಾಡಿಕೊಡೋಕೆ ಜೊತೆಗೆ ಹಣ ವಾಪಸ್ ಕೊಡೋಕೆ ಅವರು ಹಿಂದೆಟ್ಟು ಹಾಕಿದ್ರು. ನಂತರ ಅಶೋಕ್ ವಿರುದ್ಧ ಅಡಿಕೆ ಮರ ಕಡಿದ ಆರೋಪ ಹೊರಿಸಿ ಜೈಲಿಗೆ ಕಳಿಸಿದ್ರು. ಆದ್ರೀಗ ಅಶೋಕ್ ದಾಖಲೆ ಸಮೇತ ವಂಚನೆ ಬಯಲು ಮಾಡಿದ್ದು ದೂರು ದಾಖಲಿಸಿದ್ದಾರೆ. ಮತ್ತೊಂದು ಕಡೆ ಕನಕಪುರದ ಯುವತಿಯನ್ನ ಪ್ರೀತಿಸಿ ಮದುವೆಯಾಗಿದ್ದ ಯಾದಗಿರಿ ಮೂಲದ ಶರಣು ಎಂಬಾತ ವಂಚಿಸಿದ್ದಾನೆ. ಯುವತಿ ಕೈಗೊಂದು ಮಗು ಕೊಟ್ಟು ಮತ್ತೊಂದು ಮದುವೆಯಾಗಿ ವಂಚಿಸಿರೋ ಘಟನೆಯಾಗಿದ್ದು, ಪರಸ್ಪರ 6 ವರ್ಷಗಳ ಕಾಲ ಪ್ರೀತಿಸಿ ಮನೆಯವರನ್ನ ಒಪ್ಪಿಸಿ ಮದುವೆ ಆಗಿದ್ರು. ಇದೀಗ ಮತ್ತೊಬ್ಬಾಕಿಯ ಕೈ ಹಿಡಿದು ಸಿಂಧೂಳನ ಮನೆಯಿಂದ ಹೊರಗೆ ಹಾಕಿದ್ದಾನೆ. ಪ್ರೀತಿಸಿ ಮದುವೆಯಾದ ತಪ್ಪಿಗೆ ನ್ಯಾಯ ಕೊಡಿಸಿ ಅಂತ ಮಹಿಳೆ ಕಣ್ಣೀರು ಹಾಕ್ತಿದ್ದಾಳೆ.